ಸ್ವಾಗತ ಸುಸ್ವಾಗತ. ನಿಜವಾಗ್ಲೂ ನಿಮ್ಮ ನಂಬಿಕೆ ಉಳಿಸಿಕೊಳ್ಳುವುದು ನಮ್ಮ ಧರ್ಮ. ಆ ಒಂದು ಕೆಲಸ ನಾವು ಖಂಡಿತ ಮಾಡ್ತೇವೆ. ಕಳೆದ 50 ವರ್ಷಗಳಿಂದ ನಮ್ಮ ಕುಟುಂಬ ಈ ಒಂದು ಕೆಲಸ ಮಾಡ್ತಾ ಬಂದಿದೆ. ಹಿರಿಯರನ್ನ ನೋಡಿ ನಾವು ಕೂಡ ಈ ಒಂದು ಸುಲಭ ಕಂತುಗಳಿಗೆ ಸೈಕಲ್ ಕೊಡ್ತಾ ಇದ್ದೇವೆ. ನಾವು 174 ಸರಿ ನಂಬರ್ ಕಲ್ಗೇರಿ ರಸ್ತೆ, ಇದು ಒಂದು ಹೊಲ ಕೊಟ್ಟದ್ದು ನಮ್ಮ ರಾಜು ರೇವಣ್ಕರ್ ಅವರು, ಮಣಿಕಂಠ ಜ್ಯುವೆಲ್ಸ್ನ ಮಾಲೀಕರವರು. ರಾಜು ರೇವಣ್ಕರ್ ಈ ಒಂದು ಒಳಗಡರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಹೊಲ ಕೊಟ್ಟವರು ನಾವು ನಿಜವಾಗ್ಲೂ ಮರಿಬಾರ್ದು. ಹಾಗೆಯೇ ಹೊಲ ಕೊಡಿಸಿದವರು ದಿಲೀಪ್ ಹಿರೇಮರದಂತ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಕೋರೋಣ. ಈ ಒಂದು ಅದ್ಭುತವಾದ ಲೇಔಟಿಗೆ ಕಾರಣಕರ್ತಂತ ಅವರಿಗೆ ನಮ್ಮ ಈ ಎಲ್ಲ ಸದಸ್ಯರಿಗೂ ಹಾಗೆ ನಮ್ಮ ಕುಟುಂಬದವರಿಂದ ವಂದನೆಗಳನ್ನು ತಿಳಿಸುತ್ತಾ, ನಾವು ಸ್ಟಾರ್ಟಿಂಗ್ ಶುರು ಮಾಡಿದಾಗ 174 ಸಾವಿರಗಳಿಗೆ ಅಡ್ವಾನ್ಸ್ ಇಟ್ಟಿದ್ವಿ. 1 ಲಕ್ಷ ರೂಪಾಯಿ ಅಡ್ವಾನ್ಸು. ಈಗ ತಿಂಗಳ 10,000 ಅಂತ ಆ್ಯಕ್ಚುಲಿ ಇಟ್ಟಿದ್ವಿ. ಅವಾಗ ಯಾರು ಬರಲಿಲ್ಲ. ಹಂಗಾಗಿ ನಾವು ಏನು ಮಾಡಿದ್ವಿ, ಅಡ್ವಾನ್ಸ್ ಎಲ್ಲ ಬೇಕು ಸುಲಭ ಕಂತುಗಳಲ್ಲಿ, ಅಂದರೆ 10,000 ರೂಪಾಯಿ 66 ಕಂತಂದು ಮಾಡಿದ್ವಿ. ನಿಜವಾಗ್ಲೂ ಒಂದು ಅತ್ಯಂತ ಸರಳ, ಅತ್ಯಂತ ಕಡುಬಡು ಅಂದರೆ ಮಧ್ಯಮ ಹಾಗೂ ಅತ್ಯಂತ ಕೂಡ ಅನುಕೂಲವಾದ ನಿಟ್ಟಿನಲ್ಲಿ ಇದೀಗ ತಾನೇ ದಿಲೀಪ್ ಪ್ರವಾಸ ಅವರು ವೇದಿಕೆ ಮೇಲೆ ಬರಬೇಕಂತೇಳಿ ಕೇಳ್ಕೊತಾರೆ. ಬರೀ ದಿಲೀಪ್ ಅವರ ಇವರೇ ನಮಗೆ ಅವನ ಹೊಲವನ್ನು ಕೊಡಿಸಿದ್ದು, ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳು. ಬರೀ ದಿಲೀಪ್ ಅವರು ಇರ್ತಾರೆ ವೇದಿಕೆ ಮೇಲೆ ಬರ್ರಿ. ಹಾಗೆ ನಿಜವಾಗ್ಲೂ ಒಂದು ಈ 10,026 ಕಂತು 5 ವರ್ಷ 6 ತಿಂಗಳು ಮುಗಿದೇ ಗೊತ್ತಾಗಲಿಲ್ಲ. ಈಗಾಗಲೇ ಅದನ್ನು ನಾವು ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ನಮ್ದು ಒಂದು ಉದ್ದೇಶ ಏನಪ್ಪ ಅಂದರೆ, ಆ ಒಂದು ಲೇಔಟ್ ರೆಡಿ ಮಾಡಿ, ಆ ಲೇಔಟ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಸಮಕ್ಷಮ ಡ್ರಾ ಮೂಲಕ ಹಂಚೋದೇ ನಮ್ಮದು ಯಾವಾಗಲೂ ಕನಸು. ಆದರೆ ಈಗಿನ ರೂಲ್ಸ್ ರೆಗ್ಯುಲೇಷನ್ ಬಹಳಷ್ಟು ಕಷ್ಟ ಇವು. ಆ ನಿಟ್ಟಿನಲ್ಲಿ ಈ ಒಂದು ಮ್ಯಾಪಲ್ಲಿ ನಮ್ಮ ಭೀಮಾರ್ಗರಿಂದ ನಾವು ಭೀಮ್ಸಿಂಗ್ ಅವರು ಹಾಗೆ ರಾಜು ಅಡ್ಮನಿ ಅವರು ಇವರಿಬ್ಬರು ಬಹಳಷ್ಟು ಶ್ರಮಪಟ್ಟು ಒಂದು ಅತ್ಯುತ್ತಮವಾದ ಮ್ಯಾಪ್ ಮಾಡಿಕೊಡ್ತಾರೆ. ವಾಸ್ತು ಪ್ರಕಾರ ಇದೆ. ಹಾಗೆ ಬಹಳಷ್ಟು ಜನರಿಗೆ ನಮ್ಮಲ್ಲಿ 20-30 ಸೈಟಿನ ಸದಸ್ಯರು ಭಾಳ, ಅವರಿಗೆ ಸೈಟ್ ಹುಟ್ಟಾಕೋದು ಅಷ್ಟು ಸುಲಭ ಅಲ್ಲ ಈಗಿನ ರೂಲ್ಸ್ ಪ್ರಕಾರ. ಆದರೂ ಕೂಡ ನಮ್ಮ ಭೀಮಾರ್ಗವರು ಭೀಮ್ಸಿಂಗ್ ಅವರು ರಾಜು ಅವರು ಬಹಳಷ್ಟು ಶ್ರಮಪಟ್ಟು ಇಷ್ಟಪಟ್ಟು ಈ ಒಂದು ಕೆಲಸ ಮಾಡಿಕೊಡ್ತಾರೆ. ಅವರಿಗೆ ನಮ್ಮೆಲ್ಲರ ಸದಸ್ಯರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳು. ಈ ಒಂದು ಅದ್ಭುತವಾದ ಲೇಔಟು, ನಾವು ಪ್ರತಿ ಲೇಔಟು ಕೂಡ ಬರೀ ಕಾಕೆ ಶ್ರೀನಿವಾಸ ಲೇಔಟ್ ಅಂತ ಹೆಸರಿಡ್ತಾ ಇದ್ದೀವಿ. ಆದರೆ ನಮ್ಮ ರಾಜು ರೇವಣ್ಕರ್ ಒಂದು ಅಪೇಕ್ಷೆ ಮೇರೆಗೆ ಹಾಗೆ ಅವರ ಅಭಿಮಾನಕ್ಕೋಸ್ಕರ ನಾವು ಕಾಕೆ ಶ್ರೀನಿವಾಸ ಮಣಿಕಂಠ ಲೇಔಟ್, ಮಣಿಕಂಠನ ಭಕ್ತರು ರಾಜು ರೇವಣ್ಕರ್, ಹಂಗಾಗಿ ಈ ಸಲ ನಾವು ಲೇಔಟಿಗೆ ಕಾಕೆ ಶ್ರೀನಿವಾಸ ಮಣಿಕಂಠ ಲೇಔಟ್ ಅಂತ ಹೆಸರಿಡ್ತಾ ಇದ್ದೇವೆ. ಈ ಒಂದು ಲೇಔಟು ರಾಣೆಬೆನ್ನೂರಲ್ಲಿ ಒಂದು ಅತ್ಯುತ್ತಮ ಮಾದರಿ ಲೇಔಟ್ ಆಗೋದಕ್ಕೆ ಸಂದೇಹವಿಲ್ಲ. ಯಾಕಪ್ಪ ಅಂದರೆ ನಾವು ಮೊದಲೆಲ್ಲ ಟಾರ್ ರೋಡು ಹಂಗೆ ಸಿಂಪಲ್ ಆಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಈಗಾಗಲ್ಲ, ಕಾಂಕ್ರೀಟ್ ರೋಡ್ ಆಗುತ್ತೆ, ಪ್ರತಿಯೊಂದು ಸೈಟಿಗೂ ಕೂಡ ಪಾರ್ಟಿಷನ್ ಆಗುತ್ತೆ. ಹಾಗೆ ಮೇಂಟೆನೆನ್ಸ್ ಕೂಡ ನಾವು ಮಾಡ್ತೇವೆ. ಅದ್ಭುತವಾದ ಒಂದು ಆರ್ಚ್ ಇರ್ತದೆ. ರೋಡಿಗೆ ನಾವು ಉದ್ಯಾನವನ ಪ್ಲಸ್ ಆರ್ಚ್ ಇರ್ತದೆ. ಈ ಒಂದೆಲ್ಲ ಪ್ಲ್ಯಾನ್ ಮಾಡಿ ಗುರುಗಳು ಹೇಳ್ತಾರೆ ಆಲ್ಮೋಸ್ಟ್. ಆದರೂ ಅತ್ಯುತ್ತಮವಾಗಿ ಲೇಔಟ್ ಮಾಡೋದು ನಮ್ಮದು ಉದ್ದೇಶ. ಆ ಉದ್ದೇಶ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಖಂಡಿತವಾಗಿ ಈಡೇರುತ್ತೆ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಶುಭ ಕೋರುತ್ತಾ, ಇಲ್ಲಿ ಡ್ರಾ ಮೂಲಕ ಕೊಡೋದು, ಇಲ್ಲಿ ಯಾವುದೇ ಒಂದು ಮುಚ್ಚು ಮರೆಯಲ್ಲ. ನಿಮ್ಮ ಸೈಟನ್ನು ನೀವೇ ನಂಬರ್ ಆಯ್ಕೆ ಮಾಡೋದ್ರಲ್ಲಿ ಇಲ್ಲಿ ನಮ್ದೇನು ಕೆಲಸ ಅಲ್ಲ, ಸುಮ್ಮನೆ ಬರ್ಕೊಳ್ಳೋದಷ್ಟೇ. ನೀವು ಆಯ್ಕೆ ಮಾಡಿರಿ, ಒಬ್ಬೊಬ್ಬರಾಗಿ ಬಂದು ನಿಮ್ಮ ನಂಬರ್ ತಗೊಂಡು ನಿಮ್ಮ ಸೈಟನ್ನು ಪಡೆದುಕೊಳ್ಬೇಕು ವಿನಂತಿ. ಹಾಗೆಯೇ ಎಲ್ಲರೂ ಕೂಡ ಊಟದ ವ್ಯವಸ್ಥೆ ವಿಶೇಷ, ಇವತ್ತು ಹುಣ್ಣಿಮೆ, ಅಧಿಕ ಮಾಸದ ಹುಣ್ಣಿಮೆ ದಿವಸ ಎಲ್ಲರೂ ಕೂಡ ಹೋಳಿಗೆ ಸ್ವೀಕರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಆ ಒಂದು ಸವಿಯನ್ನು ಸವಿದು ನಮಗೆ ಶುಭ ಹಾರೈಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ನನ್ನ 4 ಮಾತು ಜೈ. ಹಾಗೆ ನಮ್ಮ ದೇಶಾಧ್ಯಕ್ಷರು ಗದೀಶ್ ದಯವಿಟ್ಟು ವೇದಿಕೆ